ನಾಗರಿಕ ಬಂಧುಗಳೇ ಹಾಗೂ ಅಪಾರ ಅಭಿಮಾನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಮೊದಲಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳು. ನನಗೆ ಈ ಕಾರ್ಯಕ್ರಮ ಮಾಡ್ತೀನಿ ಅಂದರೆ ನಾರಾಯಣ ಸ್ವಾಮಿ ಒಂದು ತಿಂಗಳಿಂದ ಹಿಂದೆ ಬಿದ್ದಿದ್ದರು. ಅದೇನೋ ನನಗೆ ಗೊತ್ತಿಲ್ಲ, ನನಗೆ ಕೆಲಸ ಮಾಡೋದಷ್ಟೇ ಗೊತ್ತಿರೋದು. ಉಳಿದದೆಲ್ಲ ಕೂಡ ನಾನು ದೇವ್ರ ಮೇಲೆ ಹಾಕ್ಬಿಡ್ತೀನಿ. ನಮಗೇನು ಸಿಗಬೇಕೋ ಅದು ಅವನು ಕೊಡೋದು, ನಾವು ಅದ್ರ ಹಿಂದೆ ನಾನು ಯಾವತ್ತೂ ಹೋಗಿಲ್ಲ. ಸೊ ಹಾಗಾಗಿ ನನಗೇನು ಒಳ್ಳೆಯದು ಅಂತ ಅನಿಸುತ್ತೆ, ಸಾರ್ವಜನಿಕರ ದೃಷ್ಟಿಯಿಂದ ಮತ್ತು ನಮ್ಮ ಜಿಲ್ಲೆಯನ್ನು 4 ಜನ ಮಾತಾಡಬೇಕು ಹೊರಗಡೆ ಹೋಗಿ. ಅದು ಹೊರಗಡೆ ಹೋದರೆ ಗುರುತಿಸ್ಬೇಕು, ಈ ಜಿಲ್ಲೆ ಇಷ್ಟೆಲ್ಲ ಕೆಲಸ ಆಗ್ತಾಯಿದೆ. ಮತ್ತು ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ರೈತರು, ನಮ್ಮ ಸಾರ್ವಜನಿಕರು, ಬಡವರು ಇನ್ನೂ ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಹಾಗಾದರೆ ಅದಕ್ಕೆಲ್ಲ ಪರಿಹಾರ ಯಾವಾಗ ನಾವು ಕಂಡಿಟ್ಕೊಳ್ಳೋದು? ನಮಗಿಷ್ಟೆಲ್ಲ ಅನುಭವ ಇದೆ, ವಿದ್ಯೆ ಇದೆ, ಟೆಕ್ನಾಲಜಿ ಡೆವಲಪ್ ಆಗಿದೆ, ಆಧುನಿಕತೆ ಇದೆ, ಸರ್ಕಾರಗಳು ಬರ್ತಾ ಹೋಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ನಾವೆಲ್ಲ ವೆಚ್ಚ ಮಾಡ್ತಾ ಇದ್ದೀವಿ. ಅದು ಸಾರ್ವಜನಿಕರ ದುಡ್ಡೇ. ಅದು ನಾವು ಯಾರೂ ಹೊರಗಡೆಯಿಂದ ದುಡ್ಡು ತಂದು ಹಾಕ್ತಾ ಇಲ್ಲ, ಇಲ್ಲೇ ಇರೋ ದುಡ್ಡು. ಸಾರ್ವಜನಿಕರ ಕೆಲಸ ಕಾರ್ಯಗಳು ಮಾಡುವಾಗ ಬದ್ಧತೆಯಿಂದ ಒಂದಷ್ಟು ಪ್ರೀತಿಯಿಂದ ಕೆಲಸ ಮಾಡಿಬಿಟ್ರೆ ತುಂಬ ಕೆಲಸ ಆಗೋಗ್ಬಿಡುತ್ತೆ. ನಾವೇನು ದೊಡ್ಡ ಜನರ ನೀವುಗಳು ನಮ್ಮಿಂದ ಏನು ಪವಾಡ ಮಾಡಿ ಅಂತೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆಮೇಲೆ ರಾತ್ರೋರಾತ್ರಿ ಪವಾಡ ಮಾಡೋಕ್ಕೆ ನಾವೇನು ಸಿದ್ಧ ಪುರುಷರು ಏನಲ್ಲ. ಒಂದು ವ್ಯವಸ್ಥೆ ಅಂತಂದರೆ ವ್ಯವಸ್ಥೆ ಒಳಗಡೆ ಓರೆಕೋರೆಗಳು ಇರ್ತದೆ, ಸ್ವಲ್ಪ ಉಳುಕುಗಳು ಇರ್ತದೆ. ಅದನ್ನು ಸರಿಪಡಿಸ್ಕೊಂಡು ಹೋಗ್ಬಿಟ್ರೆ ನಮ್ಮ ಜನಗಳಿಗೆ ಸಿಗಬೇಕಾಗಿರ್ತಂಥ ರಿಲೀಫು ಬಹಳ ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ನನಗೆ ಗೊತ್ತಿಲ್ಲ, ಏನೋ ಇಲ್ಲಿ ಬಂದಾಗಿನಿಂದ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋದಾಗ ಅನಿಸಿದ್ದು ನನಗಿಷ್ಟೇ, ಆ ಯಮ್ಮ ಈ ನಗರವನ್ನು ಕಾಪಾಡ್ತಾ ಇದ್ದಾರೆ. ಇಷ್ಟು ಬಿಟ್ಟು ನನಗೇನೇನು ಅನ್ನಿಸ್ಲಿಲ್ಲ. ಆ ಯಮ್ಮನ ನಾವು ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ಇನ್ಯಾರು ನೋಡ್ಕೋತಾರೆ? ಒಂದು ನಗರದ ದೇವತೆಯಾಗಿ, ಗ್ರಾಮ ದೇವತೆಯಾಗಿ, ಶಕ್ತಿ ದೇವತೆಯಾಗಿ ನಮ್ಮೆಲ್ಲ ಆಗುವಗಳನ್ನು ನಿರ್ವಹಿಸ್ತಾ ಇರುವಂಥ ಆ ತಾಯಿಗೆ ನಾವು ಗೌರವ ಕೊಡದೆ ಹೋದರೆ ಬಹುಶಃ ನಮ್ಮ ತಾಯಿಗೂ ನಾವು ಗೌರವ ಕೊಡೋಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋ ಕಾರಣಕ್ಕಾಗಿ ಆಕೆಯಿಂದ ಪ್ರೇರಣೆ ಆಯಿತು ಏನೋ ನನಗೆ ಗೊತ್ತಿಲ್ಲ. ಒಂದು 3-4 ಇಲಾಖೆಯಿಂದ ಸೇರಿಸಿ, ನಮ್ಮ ಪ್ರವಾಸೋದ್ಯಮ ಇಲಾಖೆ, ನಗರಸಭೆ ಮತ್ತು ಬೇರೆ ಬೇರೆ ಮುಜರಾಯಿ ಇಲಾಖೆಯಿಂದ ಸೇರಿಸಿ ಒಂದು 75 ಲಕ್ಷದವರೆಗೂ ಸೇರಿಸಿಕೊಂಡು ಒಂದು ಕೆಲಸ ಆಯಿತು. ಇವತ್ತು ಅದರ ಮುಂದ್ಗಡೆ ನೀವು ಗಮನಿಸಿರ್ಬೋದು 100/100 ಸೈಟ್ ಇದೆ. ಎದುರುಗಡೆ ಇರೋ ಜಾಗನ ನಾವೀಗ ಅದನ್ನು ಪಾರ್ಕಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ನಾವೀಗ ಚಪ್ಪಲಿ ಸ್ಟ್ಯಾಂಡನ್ನು ಮಾಡ್ತಾ ಇದ್ದೀವಿ. ಅದರ ದುಡ್ಡು ಕೂಡ ನಮ್ಮ ಇದಕ್ಕೆ ಬರ್ತದೆ, ನಮ್ಮ ದೇವಸ್ಥಾನಕ್ಕೆ. ಅದರ ಪಕ್ಕದಲ್ಲಿ ಕಾಲೇಜ್ ಎದುರುಗಡೆ 100/100 ಜಾಗ ಗಂಗಮ್ಮ ದೇವಸ್ಥಾನ ಪಕ್ಕದಲ್ಲಿದೆ ನೋಡಿ. ಅದು ಮುನ್ಸಿಪಾಲ್ಟಿನಲ್ಲಿತ್ತು. ಅವರು ತಕ್ಷಣ ಹೇಳಿದೆ, ಇದು ನಮ್ಮ ದೇವಸ್ಥಾನಕ್ಕೆ ಕೊಟ್ಟುಬಿಡಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ದೇವಸ್ಥಾನಕ್ಕೆ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ. ಅದರಿಂದ ನಾವು ಅಲ್ಲಿ ಒಂದು ದಾಸೋಹ ಕಾರ್ಯಕ್ರಮ, ಈಗ ಸದ್ಯದಲ್ಲಿ ನಾವು ಪ್ರಸಾದ ತಯಾರಿಕಾ ಕಟ್ಟಡ ಅಂತ ಕಟ್ಟಿಕೊಂಡ್ರೆ ಯಾರೇ ಬರಲಿ, ಬೆಂಗಳೂರಿಂದ ಈಗ ಬರೋರೆಲ್ಲರೂ ಕೂಡ ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಹೊತ್ತು ಬಂದರೆ ಬಹುಶಃ ಯಾರಾದರೂ 1 ಗಂಟೆ 12 ಗಂಟೆ ಮೇಲೆ ಬಂದರೆ ಇಲ್ಲಿ ಪ್ರಸಾದ ತಗೊಂಡು ಹೋಗುವಂಥ ಒಂದು ಪದ್ಧತಿ ನಿರ್ಮಾಣ ಆಗಬೇಕು. ಅಲ್ಲೊಂದು ಬೀದಿ ಎಷ್ಟು ಚೆನ್ನಾಗಿರ್ಬೇಕು, ರಥ ಬೀದಿ ಅಂತ ಅನಿಸಿದ್ರೆ ಇದು ಐತಿಹಾಸಿಕ ನಗರ. ನಾನು ನೀವು ಕಟ್ಟಿದ್ದಲ್ಲ, ಇದು ಬಹಳ ಶತಮಾನಗಳಿಂದ ಇರ್ತಕ್ಕಂಥ ನಗರ. ಆ ನಗರಕ್ಕೆ ನಾವು ಗೌರವ ಸಲ್ಲಿಸದೆ ಹೋದರೆ ನಾವು ಹೇಗೆ ಅನ್ನೋ ಕಾರಣಕ್ಕಾಗಿ ಆ ರಸ್ತೆ ಕೂಡ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಅದರ ಪಕ್ಕ ಮತ್ತು ಸೋಮೇಶ್ವರ ದೇವಸ್ಥಾನದ ರಸ್ತೆ, ಅದು ಕೂಡ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಕೊಟ್ಟಿದ್ದೀನಿ. ಅಲ್ಲಿಂದ ಆ ಮುಂಭಾಗಕ್ಕೆ ಬಂದಾಗ ನಾವು ಮೇನ್ ರೋಡ್ ವಾಲ್ಮೀಕಿ ಸರ್ಕಲ್ ಏನಿದೆ ಅಲ್ಲೊಂದು ಆರ್ಚ್ ಮಾಡಿಬಿಟ್ರೆ ಆ ಕಡೆಯಿಂದ ಕೂಡ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು. ಸೋಮೇಶ್ವರ ದೇವಸ್ಥಾನನೂ ಮಾಡ್ಬೋದು ಮತ್ತು ಇದು ಕೂಡ ಮಾಡ್ಬೋದು. ಇದೊಂದು ಶುರು ಆಗಿದೆ. ಅಲ್ಲಿ ಅದನ್ನು ಮುಂದಕ್ಕೆ ಇಟ್ಕೊಂಡಿದ್ದೀವಿ. ಆಮೇಲೆ ಸರ್ಕಲನ್ನು ನಾವು ಇಂಪ್ರೂವ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಈಗ ಸರ್ಕಲಿಂದ ಕೋರ್ಟನ್ನು ಕೂಡ ಇಂಪ್ರೂವ್ ಮಾಡಿಸ್ತಾ ಇದ್ದೀನಿ. ಅದು ಆ್ಯಕ್ಷನ್ ಪ್ಲಾನ್ ಆಗಿಲ್ಲ. ತುಂಬ ಜನ ಇಲ್ಲೇ ಇದ್ದಂಥ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲೇ ಇದ್ದಿದ್ದು, ಇವತ್ತಿಗೂ ಜನ ಹೆಚ್ಚಾಗಿ ಅಲ್ಲೇ ಹೋಗ್ತಾರೆ. ಅದೇನೋ ಒಂದು ಎಮೋಷನ್ ಅಟ್ಯಾಚ್ಮೆಂಟ್ ಇದೆ, ನಾನು ನೋಡ್ತಾ ಇರ್ತೀನಿ ಅದನ್ನು. ಸೊ ಆ ರಸ್ತೆ ವಿಶಾಲವಾಗಿದೆ. ಅದು ಸ್ವಲ್ಪ ಅಭಿವೃದ್ಧಿ ಮಾಡಿಬಿಟ್ರೆ ಬಹಳ ಅದ್ಭುತವಾದಂಥ ಒಂದು ರೂಪ ನಮ್ಮ ನಗರಕ್ಕೆ ಬರ್ತದೆ. ಅದನ್ನು ಕೂಡ ಅದನ್ನು ನಾವು ಎತ್ಕೊಂಡಿದ್ದೀವಿ. ಆಮೇಲೆ ಅವ್ರು ಹೇಳಿದ್ರಲ್ಲ, ನಾವೀಗ ಪಾರ್ಕ್ಗಳಿಗೆಲ್ಲ ವಿಸಿಟ್ ಮಾಡೋಕ್ಕೆ ಶುರು ಮಾಡಿದಾಗ ಏನು ಪಾರ್ಕ್ಗಳನ್ನು ನಾವು ಇಟ್ಕೊಳ್ಳೋಕ್ಕಾಗ್ತಾರೆ? ಸಂಜೆ ಹೊತ್ತು ವಯಸ್ಸಾದವರಾಗಲಿ, ಹೆಣ್ಮಕ್ಳಾಗಲಿ, ಮಕ್ಕಳಾಗಲಿ ಎಲ್ಲಿಗೆ ಹೋಗಬೇಕು? ರಸ್ತೆ ಬದಿಗೆ ಬರಬೇಕು. ಸೊ ಆ ಕಾರಣಕ್ಕಾಗಿ ಪಾರ್ಕಿಗೆ ಈಗ ಒಟ್ಟು 11 ಪಾರ್ಕ್ ನಮ್ಮ ಜಿಲ್ಲೆಯಲ್ಲಿ 7.5 ಕೋಟಿಯಷ್ಟು ಖರ್ಚು ಮಾಡಿ ಡೆವಲಪ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸರ್ವಜ್ಞ ಪಾರ್ಕಿಗೆ 30 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಕುವೆಂಪು ಪಾರ್ಕ್ ಖರ್ಚು ಮಾಡ್ತಾ ಇದ್ದೀವಿ. ಡಾಕ್ಟರ್ ಅಂಬೇಡ್ಕರ್ ಪಾರ್ಕ್ ಕೂಡ ಖರ್ಚು ಮಾಡ್ತಾ ಇದ್ದೀವಿ. ಆಮೇಲೆ ಪಾಲಸಂದ್ರ ಲೇಔಟ್ನಲ್ಲಿ 1-2 ಪಾರ್ಕ್ ಇದೆ. 1,40,00,00,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ.
ಕುವೆಂಪು ಪಾರ್ಕದು ದೊಡ್ಡ ಸಮಸ್ಯೆ ಆಗಿತ್ತು, ಎಲ್ಲ ಗಮನಿಸಿಬಿಟ್ಟು ಈಗ ಅದಕ್ಕೆ ನಾನು ಏನೇನು ಟೆಕ್ನಿಕಲ್ ಆಗಿ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಅವೆಲ್ಲ ಈಗ ಶುರುವಾಗಿದೆ. ನೋಡಿ, ಅಲ್ಲಿ ಬರೀ ಅನೈತಿಕ ಚಟುವಟಿಕೆ. ರಾತ್ರಿ ಆಯಿತು ಅಂತಂದರೆ ಅಕ್ರಮ, ಅನೈತಿಕ, ಮಕ್ಕಳು ಹೋಗೋಂಗಿಲ್ಲ, ವಯಸ್ಸಾದವರು ಹೋಗೋಂಗಿಲ್ಲ. ಆಮೇಲೆ ಇರೋ ಲೈಟ್ಗಳೆಲ್ಲ ಹೊಡೆದಾಕ್ಬಿಡೋದು. ಅಲ್ಲಿ ಒಳ್ಳೆ ಐಮಾಸ್ಟ್ ಲೈಟ್ ಇದೆ, ಬಲ್ಬ್ಸ್ ಹೊಡೆದಾಕಿದೆ. CC ಕ್ಯಾಮ್ರಾ ಹೌದು, ಅದನ್ನು ವ್ಯವಸ್ಥೆ ಆಗ್ತಾ ಇದೆ. ಈಗ ಎಲ್ಲೆಲ್ಲಿ ಕಸ ಹಾಕೋ ವಿಚಾರದಲ್ಲಿ ಸರ್ವಜ್ಞ ಪಾರ್ಕ್ ನೋಡಿ. 1948ನಲ್ಲಿ ಅಲ್ಲಿ ಒಂದು ರೇಡಿಯೋ ಕಿಯೋಸ್, ಆ ಕಾಲದಲ್ಲಿ ಜನ ಪಾರ್ಕಿಗೆ ಬಂದ್ರೆ ರೇಡಿಯೋ ಕೇಳ್ತಾ ಇದ್ರು, ಮನೋರಂಜನೆ ಕಾರ್ಯಕ್ರಮಗಳಾಗ್ತಾ ಇತ್ತು. ದೂರದರ್ಶನ. ಈಗ ನಾನೇನು ಹೇಳಿದ್ದೀನಿ, ಬೆಳಿಗ್ಗೆ ಹೊತ್ತು ವಾಕ್ ಮಾಡಕ್ ಬರ್ತಾರೆ, ನೀವು ಬೆಳಿಗ್ಗೆ ಹೊತ್ತು ಈಗ ರೇಡಿಯೋ FM ಬಂದಿದೆ, 6 ಗಂಟೆಗೆ FM ಹಾಕಿ, ಅದು ಸುದ್ದಿನೂ ಬರ್ತಾ ಇರುತ್ತೆ, ಹಾಡು ಕೇಳ್ತಾ ಇರುತ್ತೆ, ವಾಕ್ ಮಾಡೋದು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಈಗ ಇನ್ನೊಂದು ನಾನು ಹೇಳಿದ್ದೀನಿ, ಅಕ್ಟೋಬರ್ 2ನೇ ತಾರೀಕು ಒಳಗಡೆ ನಮ್ಮ ಇಡೀ ನಗರದ ಸ್ವರೂಪ ಸಂಪೂರ್ಣ ಬದಲಾಗುತ್ತೆ. ಮತ್ತು ಒಂದಷ್ಟು ನೋಡೋಕ್ಕೆ ಸಹನೀಯವಾಗಿರಬೇಕು, ಸುಂದರವಾಗಿರ್ಬೇಕು ನಮ್ಮ ನಗರ. ದೊಡ್ಡ ಸಿಟಿ ಏನಲ್ಲ ನಮ್ಮದು. ನಾವು ಇನ್ನೂ ಚೆನ್ನಾಗಿ ಇಟ್ಕೊಳ್ಳಲ್ಲ ಅಂತಂದರೆ, ಹಳೆ ಬಸ್ ಸ್ಟ್ಯಾಂಡ್ ನೋಡಿದ್ರೆ ನಮಗೆ ಭಾಳ ನೋವಾಗುತ್ತೆ. ಏನಪ್ಪ ಹಿಂಗಿದೆ, ಒಂದು ಬಸ್ ಸ್ಟ್ಯಾಂಡನ್ನು ನಾವು ಸರಿಯಾಗಿ ಇಟ್ಕೊಳ್ಳೋಕೆ ಬರಲ್ವಾ? ಈಗ ಅದನ್ನು 17 ಕೋಟಿ ರೂಪಾಯಿನಲ್ಲಿ ಇವ್ರು ಹೇಳಿದ್ರಲ್ಲ, ನಮ್ಮ ಇವರು ಹೇಳ್ತಾ ಇದ್ರು, 17 ಕೋಟಿ ರೂಪಾಯಿನಲ್ಲಿ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ನಾವು ಫ್ಲೋಟ್ ಮಾಡ್ತಾ ಇದ್ದೀವಿ. ಅದಾಗ್ಬಿಟ್ರೆ ಆ ಭಾಗ ಭಾಳ ಚೆನ್ನಾಗಿ ಅದ್ಭುತವಾದಂಥ ಒಂದು ಸುಂದರವಾದಂಥ ಜಾಗ ಆಗುತ್ತೆ. ಇವತ್ತು ಏನಾಗುತ್ತೆ, ಅಲ್ಲಿ ಜನಗಳನ್ನ ಕಳ್ಸೋಕ್ಕೂ ಆಗ್ತಾ ಇಲ್ಲ, ಯಾಕಂದರೆ ದಿನನಿತ್ಯದ ವಹಿವಾಟು ನಡೀತಾ ಇದೆ, ಅವ್ರ ಜೀವನ ನಡೀತಾ ಇದೆ. ಕ್ಲೀನಿಂಗ್ ಏನು ಮಾಡಬೇಕು ಅದನ್ನ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಸೊ ಹೀಗೆ ನಗರದ ಅಭಿವೃದ್ಧಿ ದೃಷ್ಟಿಯಿಂದ, ಆಮೇಲೆ ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಲೈಬ್ರರಿಗೆ ಹೋದೆ. ಇದಕ್ಕಿದ್ದಾಗ ಲೈಬ್ರರಿಗೆ ಹೋದರೆ ಅಲ್ಲಿ ನಮ್ಮ ಡಿ ಗುಡ್ಡಪ್ಪನವರು ಅಲ್ಲಿ ಒಂದಷ್ಟು ಕೆಲಸ ಮಾಡಿಸ್ತಾ ಇದ್ದೀವಿ. ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೆಸರಿನ ಅಧ್ಯಯನ ಕೇಂದ್ರ ಮಾಡಿ ಒಂದು 18 ಲಕ್ಷ ನನ್ನ ಹತ್ರ ಇತ್ತು. SC ST ದುಡ್ಡುಗಳನ್ನ ಅಲ್ಲಿಗೆ ಹಾಕಿ ಒಂದು ವಿಶೇಷವಾದಂಥ ಒಂದು ಅಧ್ಯಯನ ಕೇಂದ್ರ ಅಲ್ಲಿ ಮಾಡೋಣ. ಆಮೇಲೆ ಹಿರಿಯ ನಾಗರಿಕರಿಗೆ ಸೆಪರೇಟಾಗಿ ಅವ್ರು ಹೋದರೆ ಅವ್ರು ತೊಂದರೆ ಆಗ್ತಾರೆ, ಪೇಪರ್ ಓದಬೇಕು, ಮ್ಯಾಗ್ಝಿನ್ಸ್ ಓದಬೇಕು, ಹುಡುಗ ಜೊತೆ ಅವ್ರು ಸೇರೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದು ಗ್ಯಾಪ್ ಇರ್ತದೆ. ಅವತ್ತು ಓದೋದು ನನಗೆ ಹೇಳಿದ್ರು, ಸರ್ ನಮಗೆಲ್ಲ ಒಂದು ಸೆಪ್ರೇಟ್ ಮಾಡಿ ಅಂತ, ಕುಡಿಯೋ ನೀರು ವ್ಯವಸ್ಥೆ ಆಗ್ಬೋದು. ಸೊ ಅದನ್ನು ಡೆವಲಪ್ ಮಾಡುವಂಥದ್ದು. ಸೊ ಏನೆಲ್ಲ ಸಾಧ್ಯ ಇದೆ ನಮ್ಮ ನಗರವನ್ನು ಇಂಪ್ರೂವ್ ಮಾಡಲಿಕ್ಕೆ, ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಅನುದಾನ ಅಂತರ್ಗಂಗೆಗೆ ಅವೆಲ್ಲ ಡೆವಲಪ್ ಮಾಡಲಿಕ್ಕೆ ಕೂಡ ಈಗ ನಾನು ಒಂದಷ್ಟು ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದ್ದೀನಿ. ಆ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ನೀವು ಹೇಳಿದ್ರಲ್ಲ ಕಾದ್ರಿಪುರಕ್ಕೆ ಹೋಗೋ ರಸ್ತೆ, ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹೆರಿಟೇಜ್ ಲ್ಯಾಂಪ್ಸ್ ಹಾಕಿದ್ರೆ ಆ ಇಡೀ ರಸ್ತೆಗೆ ನಿಮಗೆ ಒಂಥರ ನೋಡಿ ಲುಕ್ಕೇ ಚೇಂಜ್ ಆಗಿದೆ. ಹೆರಿಟೇಜ್ ಲ್ಯಾಂಪ್ಸ್ ನಾನು ಇನ್ಫ್ಯಾಕ್ಟು ಮಾರ್ಚ್ ತಿಂಗಳಲ್ಲಿ ಸರ್ಕಾರಕ್ಕೆ ಕೇಳ್ಕೊಂಡೆ, 10 ಕೋಟಿ ಕೊಡಿ ಸಾಕು ನನಗೆ, ಕೋಲಾರ ನಗರದ ಎಲ್ಲ ಸರ್ಕಲ್ಗಳು, ರೋಡ್ಗಳಿಗೆ ಫುಟ್ಪಾತ್ಗಳು, ರೈಲಿಂಗ್ಸು ಎಲ್ಲವನ್ನು ಮಾಡಿಬಿಡ್ತೀನಿ. ಆವಾಗ ಕೊಡಲಿಲ್ಲ, ಈಗೇನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಸಿಕ್ಕಿದರೆ ಬಹುಶಃ ನನಗೆ ಇನ್ನೊಂದು 3-4 ತಿಂಗಳೊಳಗಡೆ ಅಥವಾ ಹೊಸ ವರ್ಷದೊಳಗಡೆ ಈ ಕೋಲಾರಕ್ಕೆ ಒಂದು ಬ್ಯೂಟಿಫಿಕೇಷನ್. ನಾವೆಲ್ಲ ಹೋದರೆ, ನಮ್ಮ ಮಕ್ಕಳ ಜೊತೆ ಹೋದರೆ ಖುಷಿ ಪಡಬೇಕು. ಆ ಮಕ್ಕಳಿಗೆ ಅನಿಸ್ಬೇಕು, ಇದು ನಮ್ಮ ನಗರ, ಇದು ಚೆನ್ನಾಗಿದೆ, ಸುಂದರವಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು ಅಂತ. ಸೊ ಹೀಗೆ ಭಾಳಷ್ಟು ಒಂದಷ್ಟು ಕೆಲಸಗಳಾಗ್ತಾ ಇದೆ. ಆಮೇಲೆ CC ಬೆಟ್ಟದಲ್ಲಿ ಒಂದು ಇದನ್ನು ಅಲ್ಲಿ ಬೆಟ್ಟಿಗೆ ಹೋದಾಗ ನನಗೆ ಅನಿಸ್ತು, ಅಲ್ಲಿ ಒಂದು ದಾಸೋಹಕ್ಕೆ ಒಂದೇನು ಬಿಲ್ಡಿಂಗೇ ಇರಲಿಲ್ಲ. ಸೊ ಇವತ್ತು ನೋಡಿ ಅಲ್ಲಿಗೆ ಹೋದರೆ ನಿಮಗೆ 1 ಕೋಟಿ ರೂಪಾಯಿನಲ್ಲಿ ಒಂದು ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಕೊಟ್ಟು ಅಲ್ಲಿ CC ಬೆಟ್ಟ ಭೈರವೇಶ್ವರ ದೇವಸ್ಥಾನದಲ್ಲಿ. ಆಮೇಲೆ ಮುಳುಬಾಗಿಲು ನೀವು ಗುಟ್ಟಳ್ಳಿಗೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಎಲ್ಲ ದೇವಸ್ಥಾನಗಳಲ್ಲೂ ನಮಗೆ ಈಗ ಪ್ರಸಾದ ಸಿಗಬೇಕು, ಲಾಡು ಸಿಗಬೇಕು. ನಾವು ತಿರುಪತಿಗೆ ಹೋಗಬೇಕು ಲಾಡು ತಗೊಳ್ಳೋಕ್ಕೆ. ಈಗ ನೀವು ಗುಟ್ಟಳ್ಳಿ ದೇವಸ್ಥಾನದಿಂದ ನೀವು ಲಾಡು ತಿಂದು ನೋಡಿ, ನಿಮ್ಗೆ ಅನಿಸುತ್ತೆ ಅದೇ ಈಗ ಅಲ್ಲಿಂದ CC ಬೆಟ್ಟಕ್ಕೂ ಬರ್ತಾ ಇದೆ. ಆಮೇಲೆ ನಮ್ಮ ಈ ಕೋಲಾರಮ್ಮ ದೇವಸ್ಥಾನದಲ್ಲೂ ಕೊಡ್ತಾ ಇದೆ. ಈಗ ನಾನು ದೇವಸ್ಥಾನಕ್ಕೆ ಹೋದಾಗ ಅಟ್ಲೀಸ್ಟ್ ವಾಪಸ್ ಬರುವಾಗ ಒಂದು ಲಾಡು ಒಂದು ಪ್ರಸಾದವಾಗಿರ್ತದೆ, ನನಗೆ ದರ್ಶನ ಆಗುತ್ತೆ, ನನ್ನ ಮನೆಯವ್ರ ದರ್ಶನ ಆಗಿರೋದಿಲ್ಲ, ಮಕ್ಕಳುಗಳಿಗೆಲ್ಲ ವಾಪಸ್ ತಗೊಂಡು ಕೊಟ್ಟರೆ ಅದೊಂಥರ ಚೆನ್ನಾಗಿರುತ್ತೆ. ಈಗ ಆದಾಯ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ನಾನು ಸದುಪಯೋಗಪಡಿಸ್ಕೊಂಡು, ನೀವೇ ನನ್ನ ಮೇಲೆ ಅಭಿಮಾನ ಇಟ್ಟಿದ್ದೀರಿ, ಗೌರವಕ್ಕೆ ಸಮರ್ಪಣೆ ಮಾಡಿದ್ದೀರಿ, ಇದಕ್ಕೆ ನಾನು ಯಾವುದೇ ರೀತಿಯಲ್ಲಿ ಚ್ಯುತಿಬದ್ಧರಾಗಿ ನಡ್ಕೊತೀನಿ. ಒಳ್ಳೆ ಪಕ್ಷಿಗಳು ನಾವು ಹೇಳೋದು ಬಿಟ್ವಿ. ತಾಲೂಕು ಆಫೀಸ್ ಹೋಗ್ಬೇಕು ಹೋದ್ರೆ ಈ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರು, ವಯಸ್ಸಾಗಿರ್ತಕ್ಕಂಥವ್ರು ಮೇಲ್ಹಂತದಲ್ಲಿ ಮುಳುಬಾಗಿಲು 3 ಮಾಡಿ, ಕೋಲಾರ 3 ಮಾಡಿ, ಬೇಕಾದಷ್ಟು ಕಡೆ ಏನು ಮಿನಿ ವಿಧಾನಸೌಧಗಳಾಗಿದೆ 3 ಮಾಡಿಗಳು ಮಾಡಿದ್ದಾರೆ. CRF ಫಂಡ್ ಆಗ್ಬೋದು ಅಥವಾ ಯಾವುದೇ ಒಂದು ಫಂಡಲ್ಲಿ ತಾವು ಒಂದು ಲಿಫ್ಟ್ ಪ್ರೊವಿಷನ್ ಮಾಡಿದ್ರೆ ನಿಮ್ಮನ್ನು ಭಾಳ ಭಾಳ ಕಷ್ಟ ಆಗೋಗ್ಬಿಟ್ಟಿದೆ. ಗುಟ್ಟಳ್ಳಿನಲ್ಲಿ ಫಸ್ಟ್ ಟೈಮು ನಮ್ಮ ಯಾವುದಾದ್ರು ದೇವಸ್ಥಾನದಲ್ಲಿ
ಲಿಫ್ಟ್ ಇದೆ ಅಂದರೆ ಮೊನ್ನೆ 50 ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀನಿ. ಗುಟ್ಟಳ್ಳಿ ದೇವಸ್ಥಾನಕ್ಕೆ ಒಂದು ಲಿಫ್ಟ್ ಮಾಡಿ ಈಗ ಅಲ್ಲಿ ವಯಸ್ಸಾದವರೆಲ್ಲ ಹತ್ತಕ್ಕೆ ಓದಾಡ್ತಾ ಇದ್ರು. ಆಮೇಲೆ ಅಲ್ಲಿ ಕಮಿಟಿ ಚೆನ್ನಾಗಿದೆ, ಅವ್ರು ಕೃಷ್ಣಪ್ಪ ಅವರೆಲ್ಲ ಇದ್ದಾರೆ. ಅವರಿಲ್ಲ ಸರ್ ನಮ್ಮ ದುಡ್ಡಿದೆ, ದುಡ್ಡಿದ್ದಾಗ ಆ ಸಾರ್ವಜನಿಕರ ದುಡ್ಡನ್ನ ಸಾರ್ವಜನಿಕ ಅನುಕೂಲಕ್ಕೆ ನಾವು ಆಗ ಅವ್ರು ಅನುಕೂಲ ಆಗಿದೆ. ಇಲ್ಲ ಅಂದ್ರೆ ಇಟ್ಕೊಂಡು ಏನು ಮಾಡ್ತೀವಿ ನೀವು? ಆಮೇಲೆ ಈ ರೋಡ್ ಏನಿದೆ ನಮ್ಮ ಮೆಕ್ಕೆ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಶ್ರೀನಿವಾಸಪುರ ನಾವು ಚಿಕ್ಕಬಳ್ಳಾಪುರ ಹೋಗೋ ರಸ್ತೆವರೆಗೂ ಆ ರೋಡ್ ಡೆವಲಪ್ ಮಾಡ್ತಾ ಇದ್ದೀವಿ. ಆಮೇಲೆ ಆ ಸರ್ಕಲ್ ಇದೆ, ಯಾವ ಶ್ರೀನಿವಾಸಪುರದಿಂದ ಬರುವಾಗ ಅಮ್ಮವಾರಪೇಟೆಯಿಂದ ಬಂದ ಆ ಜಂಕ್ಷನ್ ಇದೆಯಲ್ಲ, ಆ ಜಂಕ್ಷನ್ ಡೆವಲಪ್ ಮಾಡ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿದೆ ಜಂಕ್ಷನ್. ನಾನು ಮೊನ್ನೆ ಹೋಗಿ ನೋಡ್ಕೊಂಡ್ಬಂದೆ. ಕೂಡ ಅಧ್ಯಕ್ಷರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು 20 ಲಕ್ಷ ಕೊಡ್ತಾ ಇದ್ದಾರೆ. ನಾವು ಒಂದಷ್ಟು ದುಡ್ಡು ಹಾಕ್ಬಿಟ್ಟು ನಗರಸಭೆಯಿಂದ ಶ್ರೀನಿವಾಸಪುರದ ರೋಡ್ ಜಾಯ್ನ್ ಆಗ್ತೀವಿ. ಆ ಡಿಪೋ ಒಂದು ಮೂಲೆ ಆ ಜಂಕ್ಷನ್ ಚೆನ್ನಾಗಿದೆ, ಅದನ್ನು ಕೂಡ ಡೆವಲಪ್ ಮಾಡ್ತಾರೆ. ಎಸ್ ಎಸ್. ಸೊ ನಮ್ಮ ಏನು ಸಾಧ್ಯವಿದೆಯೋ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ನಾನು ಕೆಲಸವನ್ನು ಮಾಡಲಿಕ್ಕೆ ಬದ್ಧನಾಗಿದ್ದೀನಿ. ನಿಮ್ಮ ಸಹಕಾರ, ನಿಮ್ಮ ಅಭಿಮಾನ ಇದೇ ರೀತಿ ಮುಂದುವರಲಿ ಅಂತ ಹೇಳ್ತಾ, ನೀವು ತೋರಿಸಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಯಾವಾಗಲೂ ಋಣಿಯಾಗಿದ್ದೀನಿ. ದಕ್ಷಿಣ ಕಾಶಿ